ನನ್ನ ಹೆಸರು ನೇತ್ರ. ನಾನು ದಾಯಂಕಟ್ಟೆ ಗ್ರಾಮದಲ್ಲಿದ್ದೀನಿ. ದಾಯಂಕಟ್ಟೆ ಗ್ರಾಮದಲ್ಲಿದ್ದೀನಿ. ದಾಯಂಕಟ್ಟೆಯಲ್ಲಿರುವ ಗ್ರಂಥಾಲಯದಲ್ಲಿ ಶಿಕ್ಷಣ ಫೌಂಡೇಶನ್ ಅವರು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಇದು ಆನ್ಲೈನ್ ವರ್ಕಲ್ಲಿ ಒಂದು ಮೊಬೈಲ್ ಆ್ಯಪ್ ಬಗ್ಗೆ ನನಗೆ ಇದಕ್ಕೆ ಕರೆದಿದ್ರು. ಬಂದಿದ್ದೆ ನಾನು. ನನಗೆ ಮೊಬೈಲಿಂದ ಅಷ್ಟು ತಿಳುವಳಿಕೆ ಇರಲಿಲ್ಲ, ಗೊತ್ತೂ ಇರಲಿಲ್ಲ. ಮೊಬೈಲ್ ಇತ್ತು, ಸ್ಮಾರ್ಟ್ ಫೋನ್ ಇತ್ತು, ಆದರೂ ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಈ ಗ್ರಂಥಾಲಯದಲ್ಲಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಇದರಲ್ಲಿ ನನಗೆ ಗ್ರೂಪು ಯಾವ ಥರ ಮಾಡ್ಕೊಳೋದು, ಆಮೇಲೆ ಯಾವ ಥರ ಅಡ್ಮಿನ್ ಮಾಡೋದು ಎಲ್ಲ ನನಗೆ ತೋರಿಸ್ಕೊಟ್ರು. ಹಾಗಾಗಿ ನನಗೆ ಅದರಿಂದ ಒಂದು ಸ್ವಲ್ಪ ಎಲ್ಪ್ ಆಯಿತು. ಆಮೇಲೆ ಫ್ಯಾಮಿಲಿ ಇದರಲ್ಲಿ ಇದರಿಂದ ಅವರಿಗೆ ಎಷ್ಟೆಷ್ಟು ಏಜಲ್ಲಿ ಯಾವ್ಯಾವ ಥರ ಇನ್ಸೂರೆನ್ಸ್ ಮಾಡಿಸ್ಬೇಕು, ಯಾವ್ಯಾವ ಥರ ಏನೇನು ಉಪಯೋಗಗಳಿದ್ದಾವೆ ಅಂತಂದು ಅದರಿಂದ ತಿಳ್ಕೊಂಡೆ. ಮೊಬೈಲ್ ಮುಖಾಂತರನೇ ನನಗೆ ಅದರಲ್ಲಿ ಯಾವ್ಯಾವ ಥರ ಇನ್ಸೂರೆನ್ಸ್ ಮಾಡಿಸ್ಬೇಕು ಅನ್ನೋದು ಅದರಾಗೆಲ್ಲ ಆ್ಯಪ್ಗಳಿಗೆ ತೋರಿಸಿದ್ರು. ಮತ್ತು ಪ್ಲೇಸ್ಟೋರಲ್ಲಿ ಯಾವ್ಯಾವ ಥರ ಇನ್ಸ್ಟಾಲ್ ಮಾಡ್ಕೊಬೇಕು ಅನ್ನೋದು ತೋರಿಸಿದ್ರು. ಆಮೇಲೆ ಮತ್ತು OTP ಫೋನ್ಪೇದು ಅಷ್ಟು ಸೇಫ್ಟಿ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದ ಏನೇನು ಅನುಕೂಲಗಳಿದ್ದಾವೆ, ಅನಾನುಕೂಲಗಳಿದ್ದಾವೆ ಅದ್ರ ಬಗ್ಗೆ ಮಾಹಿತಿ ಹೇಳಿದರು. ಮತ್ತು ಬೇರೆ ಅಂದರೆ ಆಮೇಲೆ ಮಕ್ಕಳಿಗೆ ಗೇಮು ಯಾವ ಥರ ಮಾಡಿಕೊಡ್ಬೇಕು, ಅವರಿಗೆ ನಾನಾ ಥರ ಗೇಮ್ಗಳು ಇವತ್ತಿನ ಕಾಲದಾಗೆ ಏನೇನೋ ಗೇಮ್ಗಳೆಲ್ಲ ಬಂದಿರ್ತವೆ. ಅವನ್ನೆಲ್ಲ ಯಾವ ಥರ ಪ್ರೈವೇಟಾಗಿ ಇಡಬೇಕು, ಅವು ಇಷ್ಟಿಂದ ಇಷ್ಟು ಏಜಿನವರಿಗೆ ಯಾವ ಥರ ಗೇಮ್ಗಳು ಬೇಕು ಅನ್ನೋದ್ರ ಬಗ್ಗೆ ಅದು ಪ್ರೈವೇಟು ಪರ್ಸ್ನಲ್ಲು ಇಟ್ಕೊಳ್ಳೋ ಥರ ನನಗೆ ಮೊಬೈಲಲ್ಲಿ ತೋರಿಸ್ಕೊಟ್ರು. ಅದರಿಂದ ನನಗೊಂದು ಸ್ವಲ್ಪ ಅನುಕೂಲಗಳಾದವು. ಹಾಗೂ ನನಗೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟ ಶಿಕ್ಷಣ ಫೌಂಡೇಶನ್ ಅವರಿಗೂ ನಾನು ಧನ್ಯವಾದಗಳನ್ನು ನೀಡ್ತೇನೆ.